ಪ್ಯಾಷನ್ ಫ್ರೂಟ್ ಇದು. ಪ್ಯಾಷನ್ ಫ್ರೂಟು ಸುಮಾರು ಬಿಟ್ಟಿದೆ ಈ ಸಲ. ನೋಡ್ಬೋದು ಎಲ್ಲ ಕಡೆಗಿದೆ ಸಣ್ಣ ಸಣ್ಣ ಕಾಯಿಗಳು. ಸ್ವಲ್ಪ ಹಳದಿ ಭಾಗ ತಿರುಗೋವಾಗ ಇದನ್ನು ನಾವು ತೊಗೊಂಡ್ಬಿಟ್ಟು ಜ್ಯೂಸ್ ಮಾಡ್ಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ಯಾಷನ್ ಫ್ರೂಟ್ ಜೊತೆಗೆ ಶಂಖುಪುಷ್ಪ ಅಂತೀವಲ್ಲ ಆ ಹೂವು. ಸಾಮಾನ್ಯವಾಗಿ ಬೇರೆ ಕಡೆ ಹೆಚ್ಚಾಗಿ ಶಂಖುಪುಷ್ಪ ಸಿಂಗಲ್ ಲೈನ್ ಇರುತ್ತೆ. ಇದು ಒಳ್ಳೆ ಗುಲಾಬಿ ಹೂವಿನ ಥರ ಇದು 3 ಸುತ್ತು, ಇದು ಫುಲ್ ಬಂಚ್ ಇದೆ. ಈ ಒಂದು ಹೂವು ತುಂಬಾ ಚೆನ್ನಾಗಿದೆ, ಪೂಜೆಗೆ ಮುಡಿಯೋಕ್ಕೂ ಹೌದು. ಮತ್ತು ನಾವು ಇದನ್ನು ಡಿಹೈಡ್ರೇಟ್ ಮಾಡಿಬಿಟ್ಟು ಹರ್ಬಲ್ ಟೀ ಮಾಡ್ತೀವಿ. ಸೊ ಹರ್ಬಲ್ ಟೀಗೆ ಇದು ತುಂಬ ಚೆನ್ನಾಗಿದೆ. ಮೊನ್ನೆನೂ ಒಂದು ಇವೆಂಟ್, ನಮ್ಮದು ಜಾಮಿಂಗ್ ಇವೆಂಟ್ ಇರುತ್ತಲ್ಲ, ಕ್ಯಾರಿಯೋಕೆ ಸಿಂಗಿಂಗ್ ಇವೆಂಟು. ಸೊ ಆ ಇವೆಂಟಲ್ಲಿ ಹೆಚ್ಚು ಕಮ್ಮಿ 40 ಜನ ಇದ್ದರು, 30-40 ಜನ. ಎಲ್ಲರಿಗೂ ಇದ್ರದ್ದು ಹರ್ಬಲ್ ಟೀ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿತ್ತು. ಇದನ್ನು ಕುದಿಸ್ಬಿಟ್ಟು ನಿಂಬೆಹಣ್ಣು ಹಿಂಡಿ ಉಪ್ಪು ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಹರ್ಬಲ್ ಟೀ ಮಾಡಲಿಕ್ಕೆ, ಪ್ಯಾಷನ್ ಫ್ರೂಟ್ ಒಂದು ಜ್ಯೂಸ್ ಮಾಡಲಿಕ್ಕೆ. ಇದೊಂದು ಬಿಳಿ ದಾಸವಾಳ, ಇದ್ರದ್ದು ಅಷ್ಟೇ. ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆದ ನೀರು ಕುಡಿದ್ರೆ ಆಯಿತು. ಅಥವಾ ಬೆಳಗ್ಗೆನೇ ನೀರಲ್ಲಿ ಕುದಿಸ್ಬಿಟ್ಟು ಒಂದು ಲೋಟ ನೀರಿಗೆ 3 ಹೂವು ಅಥವಾ 2 ಹೂವು ಕುದಿಸ್ಬಿಟ್ಟು ಚೂರು ಉಪ್ಪು ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಡಿದ್ರೂ ಆಯಿತು. ಸೊ ಇದು ಒಂದು ಹರ್ಬಲ್. ಇಷ್ಟೇ ಜಾಗದಲ್ಲಿ ಇದೊಂದು ಹರ್ಬಲ್ ಟೀಗಾಯಿತು, ಇದೊಂದು ಹರ್ಬಲ್ ಟೀಗಾಯಿತು, ಪ್ಯಾಷನ್ ಫ್ರೂಟ್ ಒಂದು ಜ್ಯೂಸ್ಗಾಯಿತು. ಮತ್ತು ಇಲ್ಲೇ ನಮ್ಗೆ ಪಪ್ಪಾಯ ಬಂದ್ಬಿಟ್ಟು ಫೇಸ್ ಪ್ಯಾಕ್ಗೂ ಆಯಿತು, ಬೇರೆ ಮೆಡಿಸಿನ್ ವ್ಯಾಲ್ಯೂಸ್ಗೂ ಆಯಿತು ಪಪ್ಪಾಯಲ್ಲೇ. ಇಷ್ಟೇ. ಮತ್ತು ಇದೊಂದು ಕಿಡ್ನಿ ಸ್ಟೋನ್ ಅಂತ ಇರುವಾಗ ಕೆಲವು ಈ ಎಲೆಗಳನ್ನು ತಿನ್ನಬೇಕು ಅಂತ ಬೆಳಿಗ್ಗೆ ಹೊತ್ತಲ್ಲಿ ಒಂದು ಎಲೆನ. ಸೊ ಇದು ಒಂದು ಅಂದರೆ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋ ಗಿಡಗಳು ಒಂದೇ ಕಡೆಗೆ. ಇದು ಆರ್ನಮೆಂಟಲ್ಲೂ ಹೌದು, ಜೊತೆಗೆ ಮೆಡಿಸಿನಲ್ ಇದೂ ಹೌದು ಅಂತ. ಮತ್ತು ಇಲ್ಲಿ ನೋಡಿ ವೀಳ್ಯದೆಲೆ, ಹೋಗ್ತಾ ಬರ್ತಾ ನಾವು ಒಂದು ಎಲೆನ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಸೊ ಇಲ್ಲಿ ವೀಳ್ಯದೆಲೆ ಇದೆ. ಮತ್ತು ನಿಂಬೆ ಎಲೆ ಬಂದುಬಿಟ್ಟು ಚಟ್ನಿ ಪುಡಿ ಮಾಡೋಕ್ಕೆ ಉಪಯೋಗಿಸ್ಕೊತೀವಿ.